ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ಏನು ಹೇಳ್ತಾ ಇದ್ದೀನಿ ಅಂತಂದರೆ, ನಾನು ನಿಜವಾಗ್ಲೂ ಇದು ಒಂದು ಒಬ್ಬರನ್ನ ಕೇಳ್ದಂಗೆ, ನಮ್ಮ ಹತ್ರದಿಂದ ನೋಡ್ದಂಗೆ ಒಬ್ಬರನ್ನ ಇವತ್ತು ನೋಡೋಕ್ಕೆ ನನಗೆ ತುಂಬಾ ಸಿಕ್ಕಾಬಟ್ಟೆ ನೋವಾಗ್ತಿದೆ, ಮನಸ್ಸಿಗೆ ಬೇಜಾರಾಗ್ತಿದೆ. ಯಾಕೆಂದರೆ ಒಂದು 8-10 ಕೋಟಿಯಷ್ಟು ಆಸ್ತಿನ ಮಗನಿಗೆ ಎಲ್ಲ ಏನು ಬೇಕೋ ಅದೆಲ್ಲನೂ ಮಕ್ಕಳಿಗೆ ಮಾಡಿಕೊಟ್ಬಿಟ್ಟಿದ್ದಾರೆ. ಅವರು ಗಂಡ ಹೆಂಡ್ತಿ ಇಬ್ಬರು ಕೂಡ ಮಾಡಿಕೊಟ್ಟಿದ್ದಾರೆ. ಆಸ್ತಿ ಎಲ್ಲನೂ, ಇಡೀ ಆಸ್ತಿ ಎಲ್ಲನೂ ಕೂಡ ಅವ್ರ ಮಕ್ಕಳ ಹೆಸರಿಗೆ ಮಾಡಿದ್ದಾರೆ. ಅವ್ರಿಗೆ ಅಂತ ಏನು ಇಟ್ಕೊಂಡಿಲ್ಲ. ಏನಕ್ಕೆ ಅಂತಂದರೆ, ಇನ್ನೇನು ಮಕ್ಕಳು ದೊಡ್ಡವರಾದರು, ನಾವು ಚೆನ್ನಾಗಿರಬೇಕಾದ್ರೇ ಮಕ್ಕಳುಗಳಿಗೆ ಏನು ಭಾಗ ಕೊಡಬೇಕು ಅದನ್ನ ಕೊಟ್ಬಿಡೋಣ ಇಬ್ಬರು ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ಅವ್ರು ಇಡೀ ಆಸ್ತಿ ಎಲ್ಲ ಮಕ್ಕಳಿಬ್ರಿಗೆ ಬರೆದಿದ್ದಾರೆ. ಅವ್ರು ಮಾಡಿರೋ ಒಂದೇ ಒಂದು ತಪ್ಪು ಅಂದರೆ, ಮಕ್ಕಳಿಗೆ ಕೊಡಲಿ, ಯಾರು ಬೇಡ ಅಂತ ಹೇಳಲ್ಲ, ಅವ್ರಿಗೆ ಏನು ಬೇಕು ಅದನ್ನು ಇಟ್ಕೊಂಡು ಅದನ್ನು ಇನ್ನು ಬಾಕಿದ ಮಕ್ಕಳಿಗೆ ಕೊಡಬೇಕಿತ್ತು. ಇವಾಗ ಅವ್ರು ಏನು ಮಾಡಿದ್ದಾರೆ ಅಂದರೆ, ಇಡೀ ಆಸ್ತಿನ ಮಕ್ಕಳಿಗೆ ಕೊಟ್ಬಿಟ್ಟು, ಇನ್ನೇನು ನಮಗಿಬ್ಬರು ಮಕ್ಕಳಿದ್ದಾರೆ, ಅವ್ರು ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಾರೆ, ಇನ್ನೇನಿದೆ ಅವರನ್ನೇ ನಮ್ಮನ್ನು ನೋಡ್ಕೊಳ್ತಾರಲ್ವ, ಎಲ್ಲ ತಂದೆ ತಾಯಿದಿರು ಅನ್ನೋದಾಗಿದೆ. ನಮ್ಮ ಮಕ್ಕಳು ನಮ್ಗೆ ಮಾಡಿದ್ರೆ ಇನ್ಯಾರು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅವರು ಕೂಡ ಅದನ್ನೇ ಮಾಡಿದ್ದಾರೆ. ಇವಾಗ ಏನಾಗಿದೆ, ಅವ್ರವ್ರ ಆಸ್ತಿನ ಅವ್ರು ಹಂಚ್ಕೊಂಡಿದ್ದಾರೆ, ಚೆನ್ನಾಗಿ ಹ್ಯಾಪಿಯಾಗಿ ಖುಷಿಯಾಗಿ ಅವರು ಸಂಪಾದನೆ ಮಾಡ್ಕೊಂಡು ಚೆನ್ನಾಗಿದ್ದಾರೆ. ಇರಲಿ, ಅವ್ರಿಗೆ ಏನು ಕೇಳ್ತಾರೆ, ಒಂದು ತುತ್ತು ಊಟ, ಅಚ್ಚುಕಟ್ಟಾಗಿ ಊಟ, ಬಟ್ಟೆ, ನೆಮ್ಮದಿ, ಖುಷಿ, ಪ್ರೀತಿ, ಇದು ಬಿಟ್ಟರೆ ಇನ್ನೇನಾದರೂ ಕೇಳ್ತಾರಾ? ಇಲ್ಲ. ಅವ್ರು ಏನು ಮಾಡ್ತಾರೆ ಅಂತಂದರೆ, ಇವಾಗ ಅವ್ರ ಮಕ್ಕಳಿಗೂ ಅಂದರೆ ಅವ್ರ ಮಗ ಆಗ್ಬೋದು, ಅವ್ರ ಸೊಸೆ ಆಗ್ಬೋದು, ಅವ್ರುಗಳಿಗೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ವಂತೆ. ಮತ್ತು ನಿನ್ನ ಹೊಟ್ಟೆಲ್ಲಿ ನಾನು ಯಾಕೆ ಕೊಡಬೇಕಿತ್ತು, ನೀನೇನು ಮಹಾ ಮಾಡಬಾರ್ದು ಮಾಡಿಬಿಟ್ಟಿದೀಯ, ಎಲ್ಲ ಮಾಡೋಂಗೆ ನೀನು ಮಾಡಿರೋದು, ನಿಮ್ಗೆ ನಾವ್ಯಾಕೆ ಮಾಡಬೇಕು, ನಾವ್ಯಾಕೆ ನಿಮ್ಮನ್ನು ನೋಡ್ಕೋಬೇಕು, ಈ ಥರ ಎಲ್ಲ ಒಂದು ಹಿಂಸೆ ಕೊಡ್ತಿರೋದ್ರಿಂದ ಅವ್ರು ಅಂದ್ಕೊಂಡಿದ್ದಾರೆ, ಇವಾಗ ನಾವಿರೋದು ಬೇಡ, ನಾವು ಹೋಗಿ ಅನಾಥಾಶ್ರಮದಲ್ಲಿ ಸೇರ್ಕೊಳ್ಳೋಣ. ಎಂಥ ಪರಿಸ್ಥಿತಿ ಅಂತಂದರೆ ನೀವೇ ಯೋಚನೆ ಮಾಡಿ ನೋಡಿ. ಕೋಟಿ ರೂಪಾಯಿನ ಆಸ್ತಿನ ಕಷ್ಟಪಟ್ಟು ಸಂಪಾದನೆ ಮಾಡಿ ಮಕ್ಕಳನ್ನ ಎತ್ತಿ ಅವ್ರನ್ನ ಬೆಳೆಸಿ ಓದಿಸಿ ಚೆನ್ನಾಗಿ ಅವ್ರು ಬೇರೆ ಕಡೆ ಹೋಗಿ ಚೆನ್ನಾಗಿ ಸೆಟಲ್ ಆಗಿ, ಅದೇ ಎತ್ತಿರೋ ತಂದೆ ತಾಯಿನ ಇವತ್ತು ನೋಡ್ಕೊಳ್ದಂತಾನೆ ಬೀದಿಗೆ ಬಿಟ್ಟರೆ, ಇಲ್ಲ ನನ್ನ ಹೆಂಡ್ತಿನೇ ಸರಿ, ನನ್ನ ಹೆಂಡ್ತಿ ಮಾತಾಡೋದು ಸರಿ, ನೀವೇ ಸರಿ ಇಲ್ಲ, ಈ ಥರ ಎಲ್ಲ ಅಂದು ಬೀದಿಗೆ ತಳ್ಳೋ ಒಬ್ಬರು ಮಕ್ಕಳಿದಾರಲ್ಲ, ನಿಜವರು ಯಾವ ಶತ್ರುಗಳಿಗೂ ಕೂಡ ಬೇಡ. ಯಾಕೆ ಏನೇನೂ ಮಡಗಿಲ್ಲ ಅಂದರೂ ಕೂಡ ತಂದೆ ತಾಯಿನ ತುಂಬ ಚೆನ್ನಾಗಿ ನೋಡ್ಕೊಳ್ಳೋ ಅಂತೇಳಿದ್ದಾರೆ. ನಾನು ಕೇಳ್ಕೊಳ್ಳೋದು ಇಷ್ಟೇ, ಶ್ರೀಮಂತರಾಗ್ಬೋದು, ಬಡವರಾಗ್ಬೋದು, ಎಲ್ಲರೂ ದುಡಿತಾ ಇರ್ತೀವಿ. ನಮ್ಮ ಯೋಗ್ಯತೆ ತಕ್ಕಂಥ ನಾವು ಸಂಪಾದನೆ ಮಾಡ್ತಾ ಇರ್ತೀವಿ. ಕೋಟಿ ಮಾಡಿದ್ರೆ 1000 ಮಾಡೋರು 1000ನೇ ಮಾಡ್ತಾ ಇರ್ತಾರೆ. ಅದರಲ್ಲಿ 1000 ರೂಪಾಯಿ ಸಂಪಾದನೆ ಮಾಡಿದಾಗ 100 ರೂಪಾಯಿನ ನಿಮಗೆ ಅಂತ ಎತ್ತಿಟ್ಕೊಳ್ಳಿ. ಕೋಟಿ ಸಂಪಾದನೆ ಮಾಡೋರು ಕೂಡ ಅಷ್ಟೇ, ನಿಮ್ಗಳಿಗೆ ಏನು ಬೇಕು ಅದನ್ನ ಇಟ್ಕೊಳ್ಳಿ. ಮಕ್ಕಳಿಗೆ ಮಾಡಿಬಿಡಿ ಅಂತ ಯಾರೂ ಹೇಳೋದಿಲ್ಲ, ಮಕ್ಕಳಿಗೆ ಮಾಡಿ, ಅದೇ ನಿಮಗೆ ಏನು ಬೇಕು ನಿಮ್ಮ ಅವಶ್ಯಕತೆಗೆ ಅಷ್ಟೇ ನಿಮ್ಮ ಜೋಪಾನ ಮಾಡಿಕೊಂಡು ಮಿಕ್ಕದನ್ನ ನೀವು ಯಾರು ಕೊಡಬೇಕು ಅವ್ರನ್ನ ಕೊಟ್ಕೊಳ್ಳಿ. ದಯವಿಟ್ಟು ನಾನು ಕೇಳೋದಿಷ್ಟೇ. ಅವ್ರು ಚೆನ್ನಾಗಿದ್ದಾರೆ, ಇವ್ರು ಚೆನ್ನಾಗಿದ್ದಾರೆ ಅಂತ ಎಲ್ಲರೂ ನೀವು ಕೊಟ್ಬಿಟ್ಟು ಬರ್ಕೈಲಾಗಿ ಅವ್ರು ನೋಡ್ತಾರೆ, ಇವ್ರು ಮಾಡ್ತಾರೆ ಅಂತಂದರೆ ಯಾವುದೇ ಕಾರಣಕ್ಕೂ ಅದು ಆಗೋದಿಲ್ಲ. ನಿಮ್ಮ ಹತ್ರ ಇದ್ರೇ ನಿಮಗೆ ಬೆಲೆ, ನಿಮ್ಮ ಹತ್ರ ಏನೂ ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ನಿಮಗೆ ಬೆಲೆ ಸಿಗಲ್ಲ ಅಂತ ಕೇಳ್ಕೊಳ್ತೀನಿ. ದಯವಿಟ್ಟು ನೀವು ಸಂಪಾದನೆ ಮಾಡಿದ್ರೆ ನಿಮಗೆ ಅಂತ ಒಂದಿಷ್ಟು ಎತ್ತಿಟ್ಕೊಳ್ಳಿ. ಇವಾಗ ನಾವು ದುಡಿತಾ ಇರ್ತೀವಿ, ನಮ್ಮ ವಯಸ್ಸಾದ ಮೇಲೆ ಹೇಗಿರುತ್ತೆ ಏನೋ ಅಂತ ಯಾರಿಗೂ ಗೊತ್ತು. ನಮ್ಮಗಳ ಜೊತೆ ಬರ್ತಾರಲ್ಲ ಕಾಯಿಲೆಗಳು, ಅದು ಇರುತ್ತೆ, ಶುಗರ್ ಅಂತೆ, BP ಅಂತ, ಅದಕ್ಕೆ ಬೇಕಾಗುತ್ತೆ ತಿಂಗಳಿಗೆ ಬೇಜಾನ್ ದುಡ್ಡುಗಳೆಲ್ಲ ಖರ್ಚಾಗುತ್ತೆ. ಆ ಟೈಮಲ್ಲಿ ನೋಡಿ ಅಂದರೆ ಯಾರೂ ನೋಡೋದಿಲ್ಲ. ನಮ್ಮ ಹತ್ರ ಇದ್ದರೆ ನಾವೇನು ಬೇಕಾದ್ರೂ ನೋಡ್ಕೋಬೋದು. ನನಗೆ ಈ ವಿಡಿಯೋ ಮಾಡೋಕ್ಕೂ ಕೂಡ ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ, ಏನು ಮಾಡೋದು.